ನಮಸ್ಕಾರ ರೀ. ಇವತ್ತು ಉಪ್ಪಿಟ್ಟಂದ್ರೆ ಯಾರೆಲ್ಲ ಮೂಗು ಮುರಿತಾರ ಅವರು ಇನ್ನೂ ಬೇಕಂತ ಹಾಕಿಸ್ಕೊಂಡು ತಿನ್ನಂಥ ಒಂದು ಉಪ್ಪಿಟ್ಟು ಮಾಡೋಣ ಬರ್ರಿ. ಇಲ್ಲಿ ಬಾಂಬೆ ರವೆ ತೊಗೊಂಡೇನಿ ಉಪ್ಪಿಟ್ಟು ಮಾಡೋಕೆ. ಉಪ್ಪಿಟ್ಟು ರವಾನ ಆಮೇಲೆ ಎಲ್ಲ ಅದಕ್ಕೆ ಏನು ಬೇಕೆಲ್ಲ ಹೆಚ್ಚಿಟ್ಕೊಂಡೇನಿ. ಇಲ್ಲಿ ನೋಡಿರಿ ಇಂಪಾರ್ಟೆಂಟ್ ನೀರು ಕಾಯಕಟ್ಟೇನಿ. ಇಲ್ಲಿ ಒಗ್ಗರಣೆ ಮಾಡ್ರಾಗ ಅಲ್ಲೇ ನೀರು ಹೆಸರು ಬರಬೇಕು. ಒಂದು ಬಾಳ್ಗೆ ಇಟ್ಟೇನಿ. 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೇನಿ. ಎರಡೂ ಸಮ ಹಾಕೇನಿ. ಇದಕ್ಕೆ ಆದಿನ ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅನ್ನಿಂದ 4 ಕಾಳು ಉದ್ದಿನಬೇಳೆ ಹಾಕೋನು. ಉದ್ದಿನಬೇಳೆ ಮೇಲೆ ಸ್ಕಿಪ್ ಮಾಡಬೇಡ್ರಿ, ಭಾಳ ಟೇಸ್ಟ್ ಕೊಡ್ತೈತೆ ಉಪ್ಪಿಟ್ಟಿನಾಗ. ಅದು ಫ್ರೈ ಆದ ನಂತರ ಒಂದು ಕಡ್ಡಿ ಕರಿಬೇವು ಹಾಕೋನು. 2 ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದ್ದಿದ್ದು ಸಣ್ಣಗೆ ಹೆಚ್ಚಿ ಮೆಣಸಿನ್ಕಾಯಿ ಹಾಕ್ತೀನಿ. ಇವು ಸ್ವಲ್ಪ ಫ್ರೈ ಆಗಲಿ. ಆನಂತರ 2 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ, ಅವನ್ನ ಹಾಕೋನು. ಹಸಿ ಸ್ಮೆಲ್ ಹೋಗಿ ಚೆಂದಾಗಿದ್ದು ಬಾಡಿಸ್ಕೊಳೋನು. ನೋಡಿರಿ, ಇದು ಬಾಡಿದ ನಂತರ ಒಂದು ಚಿಕ್ಕ ಟೊಮೆಟೊ, ಯಾಕಂದ್ರೆ ಚಿಕ್ಕ ಟೊಮೆಟೊ ಹಾಕೋನು. ಲಿಂಬೆ ಹಣ್ಣಿನ ರಸನೂ ಹಾಕ್ತಾನೆ ನಾನೀಗ, ಅದಕ್ಕೋಸ್ಕರ ಚಿಕ್ಕ ಟೊಮೆಟೊ ಹಾಕೋನು ಟೇಸ್ಟಿಗೋಸ್ಕರ. ಒಂದು ಸ್ವಲ್ಪ ಕೊತ್ತಂಬರಿ ಈಗ ಹಾಕೋನು, ಒಂದು ಸ್ವಲ್ಪ ಲಾಸ್ಟಿಗೆ ಹಾಕೋನು. ಇದನ್ನೆಲ್ಲ ಚೆಂದಾಗಿ ಬಾಡಿಸ್ಕೊಳೋಣ. ಹಸಿ ಸ್ಮೆಲ್ ಹೋಗಿ ಚೆಂದಾಗಿದು ಬೇಯಬೇಕು. ಆನಂತರ ನೋಡಿರಿ, ಒಂದು 1/4 ಇಂಚು ಶುಂಠಿ ಮೇಲಿನ ಸಿಪ್ಪಿ ತೆಗೆದು ಈ ಥರ ತುರಿದು ಹಾಕ್ರಿ. ಸ್ಕಿಪ್ ಮಾಡಬೇಡ್ರಿ. ಈ ಶುಂಠಿ ಹಾಕೋದ್ರಿಂದ ಉಪ್ಪಿಟ್ಟು ಸೂಪರಾಗಿ ಬರ್ತದೆ. ಇದನ್ನು ಕೂಡ ಬಾಡಿಸ್ಕೊಳ. ಇದನ್ನು ಚೆಂದ ಬಾಡಿಸ್ಕೊಳನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆನಂತರ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋನು. ಈ ಉಪ್ಪಿಟ್ಟು ರುಚಿಯಾಗಿ ಬರೋಕೆ ಸೀಕ್ರೆಟ್ ಪದಾರ್ಥ ಅಂದ್ರೆ ಈ ಸಕ್ಕರೆ. ಸ್ಕಿಪ್ ಮಾಡಬೇಡ್ರಿ, ಹಾಕಲೇಬೇಕು. ಇದನ್ನು ಕೂಡ ಬಾಡಿಸ್ಕೊಳೋನು. ಚೆನ್ನಾಗಿ ಮಿಕ್ಸ್ ಮಾಡೋನು. ಅಲ್ಲಿ ಪಕ್ಕಕ್ಕೆ ಒಲೆ ಮೇಲೆ ನೀರು ಹೆಸರಿಟ್ಟಿದ್ನಲ್ಲ, ಅದಾಗಲೇ ಹೆಸರು ಬಂದೈತಿ. ಅದಕ್ಕೂ ಮುಂಚೆ ಇಲ್ಲೇ 1 ಕಪ್ ಅಂದ್ರೆ 1 ಬಟ್ಲ ರವೆ ತೊಗೊಂಡೇನಿ. 1 ಬಟ್ಲ ರವಾಕ್ಕೆ 3.5 ಬಟ್ಲ ನೀರು ಹಾಕ್ಬೇಕು. ಇದಕ್ಕೆ ಕಾಸ್ತಂತ ನೀರು ಹಾಕಬೇಕು. ಅದಕ್ಕೂ ಮುಂಚೆ ಈ ರವಾನ ಮೀಡಿಯಮ್ಗಿಂತ ಸ್ಲೋ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರಿಬೇಕು. ಇದನ್ನು ನೋಡಿರಿ, ರವೆ ಹುರಿಯೋದ್ರಾಗ ಉಪ್ಪಿಟ್ಟು ರುಚಿಯಾಗೋದು. ಇಲ್ಲಿ ಭಾಳ ಸುಡಾಕತ್ತಾವು, ನೀರು ಹೆಸರು ಬಂದಾವು. 2 ಬಟ್ಲ ಹಾಕೇನಿ. ಮುಂದೆ ಕೈ ಸುಡಾಕತ್ತು, ಅದಕ್ಕೆ ನಾನು ನಿಮಗೆ ತೋರಿಸಿಲ್ಲ. 3.5 ಬಟ್ಲ ಇಲ್ಲಿ ಅಳತಿ ಹೇಳ್ತ ನಿಮ್ಗೆ. 1 ರವಾಕ್ಕೆ 3.5. ಯಾವ ಬಟ್ಲಿಂದ ರವೆ ತೊಗೊಂಡಿರ್ತೀರಿ ಅದರಲ್ಲೇ 3.5 ನೀರು ಹಾಕಬೇಕು. ಅದು ಹೆಸರು ಬಂದಂಥ ನೀರು ಅಂದ್ರೆ ಉಪ್ಪಿಟ್ಟು ಟೇಸ್ಟಾಗಿ ಬರೋದು. ಆನಂತರ ಇದನ್ನು ಹುರಿಯೋದ್ರಾಗ ಇರೋದು ನೋಡಿರಿ. ಎಲ್ಲ ರವೆ ಹೆಂಗೆ ಹುರಿತೀವಿ, ಎಷ್ಟು ಚಂದ ಹುರಿತೀವಿ ಅಷ್ಟು ಚಂದ ಉಪ್ಪಿಟ್ಟು ರೆಡಿ ಆಗ್ತದೆ. ಇವಾಗ ನೋಡಿರಿ, ಇದನ್ನು ಇಷ್ಟು ಮಾಡಿಂದ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯೊಳಗೆ ಬೇಯಕ್ಕೆ ಬಿಡೋಣ. ಯಾರೆಲ್ಲ ಉಪ್ಪಿಟ್ಟಂದ್ರೆ ದೂರ ಸರಿತಾರ ಅವ್ರು ಇನ್ನೊಂದು ಸ್ವಲ್ಪ ಬೇಕು ಅಂತ ಹಾಕಿಸ್ಕೊಂಡು ತಿನ್ನೋಂಥ ಉದಾಹರಣೆ ಐತಿ. ನೀವು ಒಂದು ಸಲ ಈ ವಿಧಾನದಾಗ ಮಾಡಿರಿ, ಈ ರವಾದಿಂದ ಮಾಡಿರಿ. ಇಂಪಾರ್ಟೆಂಟು ನೋಡಿರಿ, ಒಂದು ಅರ್ಧ ಲಿಂಬೆ ಹಣ್ಣು ರಸ ಹಾಕ್ತಾನೆ ನಾನಿಲ್ಲೇ. ಇದನ್ನು ಹಾಕೋದ್ರಿಂದ ಡಬಲ್ ರುಚಿ ಆಗ್ತತಿ ಅನ್ಬೋದು. ಇವೆಲ್ಲ ನಾ ಏನು ಪದಾರ್ಥಗಳನ್ನ ಹಾಕೀನಿ ಯಾವುದೂ ಸ್ಕಿಪ್ ಮಾಡಬೇಡ್ರಿ, ಹಾಕಲೇಬೇಕು. ಉಪ್ಪಿಟ್ಟಿನ ಸೀಕ್ರೆಟ್ ಪದಾರ್ಥ ಅಂದ್ರೆ ಸಕ್ಕರೆ, ಅದನ್ನಂತೂ ಮಿಸ್ ಮಾಡಬೇಡ್ರಿ. ಈಗ ನೋಡಿರಿ, ಇದನ್ನು ಚೆಂದ ಕಲಿಸಿ ಒಂದೇ ಒಂದು ನಿಮಿಷ ಬಾಯಿ ಮುಚ್ಚಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಆಫ್ ಮಾಡಿಬಿಡೋಣ ಅಂತ. ಸೂಪರಾಗಿ ಬಂದೈತೆ ನೋಡಿರಿ ಉಪ್ಪಿಟ್ಟು. ಈಗ ಗ್ಯಾಸ್ ಆಫ್ ಮಾಡಿಬಿಡೋನು. ಆಫ್ ಮಾಡಿಂದ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಡೋನು. ಉಪ್ಪಿಟ್ಟು ರೆಡಿ ಆಗಿಂದನೂ ಅದನ್ನು
ಪ್ಲೇಟ್ ಮುಚ್ಚಿಡ್ಬೇಕು. ಅಲ್ಲೇ ಅಳ್ಕೋತತಿ, ಚೆಂದಾಗಿ ಉಪ್ಪಿಟ್ಟು ಅಳ್ತತಿ. ಆನಂತರ ಇಂಪಾರ್ಟೆಂಟ್ ಇನ್ನೊಂದು ಏನು ಅಂದ್ರೆ, ಹೋಟೆಲ್ನಾಗ ಉಪ್ಪಿಟ್ಟು ರೆಡಿ ಆಗಿಂದವ್ರ ಮೇಲೆ ಎಣ್ಣೆ ಹಾಕ್ತಾರೆ ರೀ. ಇಲ್ಲಿ ನಾವು ತುಪ್ಪ ಹಾಕೋಣ. ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು, ಡಬಲ್ ರುಚಿ ಬರ್ತದೆ. ಕೊತ್ತಂಬರಿ ಹಾಕೋಣ ಸ್ವಲ್ಪ. ರೆಡಿ ಆಯ್ತು ನೋಡಿರಿ ನಮ್ಮ ಉಪ್ಪಿಟ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಿ ಬಾಲಿಗೆ ಹಾಕಿ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡತ್ರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಆನಂತರ ಯಾರು ಹೊಸಬ್ರು ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಈಗ ನೋಡಿರಿ ಬಾಲಿಗೆ ಹಾಕಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಸೂಪರ್ ಆದಂಥ, ಸ್ಮೂತ್ ಆದಂಥ, ಟೇಸ್ಟಿ ಆದಂಥ ಹೋಟೆಲ್ ಸ್ಟೈಲ್ನಾಗ ಉಪ್ಪಿಟ್ಟು ರೆಡಿ ಆಯಿತು. ನೀವು ಈ ಥರ ಮಾಡಿಕೊಂಡು ತಿನ್ನಿರಿ. ಯಾರು ಉಪ್ಪಿಟ್ಟು ಅಂದ್ರೆ ಒಳ್ಳೆ ಅಂತಾರೆ ಅವ್ರಿಗೆ ಕೊಡ್ರಿ, ಇನ್ನೊಂದು ಸ್ವಲ್ಪ ಬೇಕು ಅಂತಾರೆ, ಅಷ್ಟು ಟೇಸ್ಟಿಯಾಗಿ ಬಂದೈತಿ. ಇವತ್ತಿನ ಬೆಳಗಿನ ನಾಷ್ಟ ನಮ್ಮದು ಸೂಪರ್ ಆದಂಥ, ಸ್ಮೂತ್ ಆದಂಥ, ಟೇಸ್ಟಿ ಆದಂಥ ಉಪ್ಪಿಟ್ಟು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನೋಡಿರಿ ಎಷ್ಟು ಕಟ್ ಮಾಡ್ತೇವೆ ಅಷ್ಟೇ ಬರ್ತದೆ ನೋಡಿರಿ. ಸ್ಮೂತ್ ಆಗೈತಿ, ಬಾಯಾಗಿಟ್ರಂಗೆ ಜಾರ್ಕೊಂಡು ಹೋಗಂಗೆ ಆಗೈತೆ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.